ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ಆ್ಯಕ್ಚುಲಿ ಇದನ್ನು ಅಪ್ಪದಿಟ್ಟು ಅಂತೀವಿ, ಬಟ್ ಈ ಕಡೆ ಎಲ್ಲ ಪಡ್ಡು ಅಂತಾರೆ. ಸೊ ಇದನ್ನ ಮಾಡ್ಕೊಂಡಿದ್ವಿ. ಎಲ್ಲರ ಮನೆ ಥರ ನಿನ್ನೆ ದೋಸೆ ಮಾಡಿದ್ವಿ, ಸೊ ಹಾಗಾಗಿ ಇವತ್ತು ಪಡ್ಡು ಮಾಡ್ಕೊಂಡ್ವಿ. ಪಡ್ಡು ಜೊತೆಗೆ ನಾನು ಇಲ್ಲಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟಿಗೆ. ಆ್ಯಂಡ್ ನನಗೆ ಬೆಂಗಳೂರಿಗೆ ಬಂದ ನಂತರನೇ ಗೊತ್ತಾಗಿದ್ದು ಕೆಂಪು ಚಟ್ನಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ. ಇನ್ನೇನು ಮಕ್ಕಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು 1 ಮಂತ್ ಇದೆ, ದೆನ್ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈ ಸಲದಿಂದ ಇಬ್ಬರು ಹೋಗ್ತಾ ಇದ್ದಾರಲ್ಲ ಸ್ಕೂಲಿಗೆ, ಸೊ ಅವ್ರ ಬುಕ್ಸಿಗೆಲ್ಲ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಸಲ ಲಾಗಲ್ಲಿ ತೋರಿಸಿದ್ದೆ. ಇಲ್ಲೊಂದು ಕಬೋರ್ಡ್ ಇದೆ, ಇನ್ನೊಂದು ಬೆಡ್ರೂಮ್ ಆ್ಯಕ್ಚುಲಿ. ಸೊ ಬಟ್ ಇದನ್ನು ನಾವು ಯೂಶ್ವಲಾಗಿ ವರ್ಕ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಈ ಕಡೆ ಸಿಸ್ಟಮ್ ಎಲ್ಲ ಹಾಕ್ಕೊಂಡಿದ್ವಿ. ಸೊ ಹಾಗಾಗಿ ಈ ಕಡೆ ಏನಿದೆ ಇಲ್ಲೆಲ್ಲ ಬುಕ್ಸ್ ಇಟ್ಟಿದ್ವಿ ನಾವು. ಬಟ್ ಈ ಬುಕ್ಸ್ಗಳೆಲ್ಲ ಏನಾಗಿದೆ ಅಂದರೆ ಎಲ್ಲ ಪ್ರಾಪ್ತಿದು ಆಲ್ಮೋಸ್ಟ್ 2 ಇಯರ್ ಇದಿದೆ. ಸೊ ಹಾಗಾಗಿ 2 ಇಯರ್ ಅಲ್ಲ 3 ಇಯರ್ ಇದು ಇದೆ. ಸೊ ಹಾಗಾಗಿ ಅದೆಲ್ಲ ಅವಳು ಹರಡ್ಬಿಟ್ಟಿದ್ದಾಳೆ. ಆ್ಯಂಡ್ ಅವಳಿಗೆ ಯಾವ ಬುಕ್ ತೆಗಿಬೇಕು ಅಂತ ಅನಿಸುತ್ತೆ ಅದನ್ನು ಕೆಳಗಡೆಯಿಂದ ತಗೊಂಡು ಬರ್ತಾಳೆ. ಸೊ ಹಾಗಾಗಿ ಅದೆಲ್ಲ ಗಲೀಜಾಗಿತ್ತು. ಲಾಸ್ಟ್ ಟೈಮ್ ಒಂದು ಸಲ ಕರೆಕ್ಟ್ ಮಾಡಿಟ್ಟಿದ್ದೆ, ಮತ್ತು ಇವಾಗ ಅದು ಇನ್ನೂ ಕೆಟ್ಟದಾಗಿ ಹೋಗಿದೆ ಅದ್ರ ಸಿಚುವೇಶನು. ಸೊ ಹಾಗಾಗಿ ಎಲ್ಲ ಇವಾಗ ಬೇಡದೇ ಇರೋ ಬುಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಈ ಕಾರ್ಡ್ಬೋರ್ಡ್ ಇರುತ್ತಲ್ಲ, ಸೊ ಆ ಬಾಕ್ಸ್ ಒಳಗಡೆ ಹಾಕಿಡ್ತಾ ಇದ್ದೀನಿ. ಈವನ್ ನಾನು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಕೂಡ ನಾನು ಬೇಡದೇ ಇರೋ ಬುಕ್ಸ್ ಇರುತ್ತಲ್ಲ, ಅಂದರೆ ಯೂಸ್ ಮಾಡಿ ಬಿಟ್ಟಿರೋ ಬುಕ್ಸ್ಗಳು, ಅದನ್ನ ಯಾವುದೂ ಎಸಿತಾ ಇರಲಿಲ್ಲ. ಈ ಥರ ಯಾರಿಗಾದ್ರೂ ಇವಾಗ ನೆಕ್ಸ್ಟ್ ಯಾರಾದರೂ ಓದೋರಿದ್ದರೆ ಅವ್ರಿಗೆ ಕೊಟ್ಬಿಡ್ತಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾಪ್ತಿಯವ್ರ ಬುಕ್ಕಲ್ಲಿ ಅದರಲ್ಲೇ ರೈಟಿಂಗ್ ಇರೋದ್ರಿಂದ ಸೊ ಅದನ್ನು ಕೊಡೋದಕ್ಕಾಗೋದಿಲ್ಲ. ಅವ್ರು ಆಲ್ರೆಡಿ ಯೂಸ್ ಮಾಡಿ ಹಾಕಿರ್ತಾರೆ. ಬಟ್ ಅದು ಪ್ರಾಗ್ಯನಿಗೆ ಎಲ್ಲಾದರೂ ಯೂಸ್ ಆಗಬಹುದೇನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಯಾವ ಥರ ಇರುತ್ತೆ ಅಂತ. ಸೊ ಹಾಗಾಗಿ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಆ್ಯಂಡ್ ಅವ್ರದ್ದು ಸ್ಟೋರಿ ಬುಕ್ಸು, ದೆನ್ ರೈಮ್ಸ್ ಬುಕ್ಸ್ ಎಲ್ಲ ಇದೆ. ದೆನ್ ಕೆಲವೊಂದು ಈ ಕ್ರಯನ್ಸ್ ಇದು ಬುಕ್ಸ್ ಎಲ್ಲ ಏನಿದೆ ಅದೆಲ್ಲ ಅವರು ಯೂಸ್ ಮಾಡಿ ಆಗಿದೆ. ಸೊ ಈ ಸ್ಟೋರಿ ಬುಕ್, ರೈಮ್ಸ್ ಬುಕ್ಸ್ ಎಲ್ಲ ಏನಿದೆ ಅದನ್ನು ಕೆಳಗಡೆ ನಾನು ಅರೇಂಜ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ಗೊತ್ತಿದೆ ಇದನ್ನ ಎಷ್ಟೇ ನಾನು ಕ್ಲೀನ್ ಮಾಡಿ ಎಷ್ಟೇ ಬುಕ್ಸ್ ಬೇಡದೇ ಇರೋದು ತೆಗೆದಿಟ್ಟರು ಕೂಡ ಮತ್ತೆ ಅಂದರೆ ಈ ಸ್ಟೋರಿ ಬುಕ್ಸ್ ಎಲ್ಲ ಇಟ್ಬಿಟ್ಟಿರ್ತೀನಲ್ಲ, ಮತ್ತು 1 ವೀಕ್ ನಾನು ನೋಡದೇ ಇದ್ದರೆ ಅದು ಮತ್ತೆ ಹಾಗೆ ಆಗುತ್ತೆ ಅಂತ. ಸೊ ಹಾಗಾಗಿ ಎಕ್ಸ್ಟ್ರಾ ಇರೋ ಬುಕ್ಸ್ನೆಲ್ಲ ತೆಗೆದ್ಬಿಟ್ಟೆ, ನಾನು ಒಂದು ಎಕ್ಸ್ಟ್ರಾ ಇಟ್ಕೊಂಡಿಲ್ಲ. ಸೊ ಮತ್ತು ಅಲ್ಲೆಲ್ಲ ಕಬೋರ್ಡ್ಗಳನ್ನ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇವಾಗ ಈ ರೈಮ್ಸ್ ಬುಕ್ಸು ದೆನ್ ಸ್ಟೋರಿ ಬುಕ್ಸ್ಗಳನ್ನೆಲ್ಲ ಅಂದರೆ ಅವ್ರಿಗೆ ಕೈಗೆ ಸಿಗೋ ಥರ, ಕರೆಕ್ಟಾಗಿ ಸಿಗೋ ಥರ ಒಂದು ಸೆಕೆಂಡ್ ಸೆಲ್ಫಲ್ಲಿ ಇಟ್ಟಿದ್ದೀನಿ. ಸೊ ಅವ್ರಿಗೆ ಬೇಕಾದಂಗೆ ಈಸಿಯಾಗಿ ತೆಗಿಬೋದು ಅಂತ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಬುಕ್ ತೆಗಿಯೋಕೆ ಹೋದ್ರೆ 4 ಬುಕ್ನ ಎತ್ತು ಕೆಳಗಡೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಅದು ಅಷ್ಟು ಮೆಸ್ ಆಗ್ತಾ ಇರೋದು. ಇವಾಗ ಬೇರೆ ರಜೆ ಇದೆ ಅಲ್ವಾ, ಹೇಳಬೇಕು ಅಂತೆಲ್ಲ ಬರೋ ಟಾಯ್ಸ್ನೆಲ್ಲ ತೊಗೊಬಂದ್ಬಿಟ್ಟು ರೂಮಲ್ಲಿ, ಹಾಲಲ್ಲಿ, ಈವನ್ ಕಿಚನಲ್ಲಿ ಕೂಡ ತಂದಾಕಿರ್ತಾರೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ನಾವು ಆದಷ್ಟು ಕ್ಲೀನ್ ಮಾಡಿಕೊಂಡು ಮತ್ತು ಹಂಗೆ ಬಿಡಬೇಕು, ಇನ್ನೇನು ಮಾಡೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನೆಂದರೆ, ಒಂದು ಮನೆ ಕ್ಲೀನ್ ಮಾಡೋದು ಇದೆಯಾ ಅಷ್ಟು ಮಾಡಿದರೂ ಮುಗಿಯೋದಿಲ್ಲ. ಇನ್ನೊಂದೇನೆಂದರೆ ಬಟ್ಟೆ ಮಡಚಿರೋದು, ಇದು ಯಾವತ್ತೂ ಹಾಗೇ ಎಷ್ಟು ಮಡಚಿಟ್ಟಿರ್ತೀರ ಅಷ್ಟೇ ರಾಶಿ ಬೀಳ್ತಾನೆ ಇರುತ್ತೆ. ಸೊ ನೀವು ಡೈಲಿ ಬಟ್ಟೆ ವಾಶಿಗೆ ಹಾಕಿದ್ರು ಮತ್ತೆ ಅದಷ್ಟೇ ಬೀಳ್ತಾ ಇರುತ್ತೆ. ಆ್ಯಂಡ್ ಮಕ್ಕಳದ್ದು ಬಂದು ಪುಟ್ಟ ಡ್ರೆಸ್ ಇರುತ್ತಲ್ಲ, ನೀವು ಮಡಚಿದಷ್ಟು ಅದು ಜಾಸ್ತಿ ಆದಂಗೆ ಕಾಣಿಸ್ತಾ ಇರುತ್ತೆ. ಸೊ ಇದು ಹಂಗೇ, ಯಾವತ್ತೂ ಡೈಲಿ ಮಾಡಲೇಬೇಕು ಕೆಲಸ, ಇಲ್ಲಾಂದರೆ ಇದು ಇನ್ನೂ ದೊಡ್ಡ ರಾಶಿ ಆಗಿಬಿಡುತ್ತೆ. ನಾನು ಕೆಲವೊಂದು ಸಲ ನನಗೆ ಉದಾಸೀನ ಆದಾಗ ಅಥವಾ ಬೇಜಾರಾದಾಗ ಹಂಗೆ ಬಿಟ್ಬಿಡ್ತೀನಿ. ಮತ್ತು ನೋಡಿದರೆ ನೆಕ್ಸ್ಟ್ ದಿನಕ್ಕೆ ಅದೊಂದು ದೊಡ್ಡ ಪರ್ವತ ಥರನೇ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಬೇಗ ಮಡಚಿಬಿಟ್ಟು ಸಗ್ರಿಗೇಟ್ ಮಾಡಿಕೊಂಡು ನೆಕ್ಸ್ಟ್ ಅವ್ರ ಕಬೋರ್ಡ್ ಮೇಲೆ ಇಟ್ಬಿಡ್ತೀನಿ. ಸೊ ಹಂಗಾಗಿ ಅದು ಬೇಗ ಫಿನಿಶ್ ಆಗಿಬಿಡುತ್ತೆ. ಇಲ್ಲಾಂದರೆ ಮಿಕ್ಕಿದ ಕೆಲಸ ಕೂಡ ಹಾಗೇ ಪೆಂಡಿಂಗ್ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ಸಲ ಹೊಸ ಡ್ರೆಸ್ ತಂದಿರೋದಿರುತ್ತಲ್ಲ, ಸೊ ಅದನ್ನು ನಾನು ರೇಟ್ ಟ್ಯಾಗೆಲ್ಲ ತೆಗೆದುಬಿಟ್ಟು ಹ್ಯಾಂಡ್ ವಾಶ್ ಮಾಡ್ತೀನಿ. ಸೊ ಇವತ್ತು ಮಕ್ಕಳದ್ದು ಪ್ರಕಾಶದೆಲ್ಲ ಕೆಲವೊಂದು ಹೊಸ ಡ್ರೆಸ್ಗಳಿತ್ತು. ಸೊ ಹಾಗಾಗಿ ಅದನ್ನ ರೇಟ್ ಟ್ಯಾಗೆಲ್ಲ ತೆಗೆದಿಡ್ತಾ ಇದ್ದೆ ನಾನು. ವೆಜಿಟೇಬಲ್ ಶಾಪ್ಗೆ ವೆಜಿಟೇಬಲ್ ತರೋಣ ಅಂತ ಹೇಳಿ ಹೋಗಿದ್ದೆ. ಸೊ ಅಲ್ಲೋದ್ರೆ ನಂಗೆ ಕೊಕೊನಟ್ ಕೂಡ ಬೇಕಿತ್ತು. ಅಂದರೆ ಇವಾಗ ವೆಜಿಟೇಬಲ್ ಶಾಪಲ್ಲಿ ಎಲ್ಲೋದ್ರೆ ಇಲ್ಲೊಂದು ಪಕ್ಕದಲ್ಲಿ 2-3 ಶಾಪ್ ಇದೆ ವೆಜಿಟೇಬಲ್ ಶಾಪು. ಅಲ್ಲಿ ಕೊಕೊನಟ್ ನಿಮಗೆ ಸಿಗೋದಿಲ್ಲ ಇವಾಗ, ಯಾಕಂದರೆ ಸಮ್ಮರ್ ಇದೆ ಅಲ್ವಾ. ಸೊ ಅದು ಅವರು ಗೋಣಿ ಚೀಲನ ವೆಟ್ ಮಾಡಿ ಹಾಕಿರ್ತಾರೆ. ಬಟ್ ಸ್ಟಿಲ್ ಅದು ಬ್ರೇಕ್ ಆಗ್ತಾ ಇದೆ ಅಂತೆ. ಮುಂಚೆಲ್ಲ ಈ ಸಮ್ಮರ್ ಸೀಸನಲ್ಲಿ ಕೂಡ ಸಿಗ್ತಿತ್ತು, ಬಟ್ ಇವಾಗ ಯಾಕೆ ಸಿಗೋದಿಲ್ಲ ಅಂದರೆ ಒಂದು ಕೋಕೋನಟ್ ಪ್ರೈಸ್ ಇದೆ ಅಲ್ವಾ, 60 ರುಪೀಸ್ ಇದೆ. ಅದೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದರೆ 60 ರುಪೀಸ್ ಇದೆ. ಆ್ಯಂಡ್ ನನಗೆ ಸಿಕ್ಕಿಲ್ಲ, ಮತ್ತು ಕೆಳಗಡೆ ಹುಡ್ಕೊಂಡು ಹೋಗಿ ತಗೊಬಂದೆ. ಇದು ಬಂದು ಚಿಕ್ಕ ಸೈಜು, ತುಂಬ ಚಿಕ್ಕದಿದೆ ಇದು. ಇದಕ್ಕೆ ಒಂದಕ್ಕೆ 40 ರುಪೀಸ್. ಇಮ್ಯಾಜಿನ್ 60 ರುಪೀಸ್
ರುಪೀಸ್ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರುತ್ತೆ. ಅದು ನೀವು 40 ಕೊಡಿ 60 ರುಪೀಸ್ ಕೊಡಿ ಇವಾಗ ಸಿಗೋದಿಲ್ಲ, ತುಂಬ ರೇರ್ ಸಿಗೋದು. ಏನೂ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಮಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಕೊಕೊನೆಟ್ ಹಾಕಿ ರೆಡಿ ಮಾಡ್ತೀವಿ. ಅಂದರೆ ನಾನು 25 ರುಪೀಸ್ ಎಲ್ಲ ಕೊಟ್ಬಿಟ್ಟು ಒಂದು 3 ಮಂತ್ಸ್ ಬ್ಯಾಕ್ ತಗೋತಾ ಇದೆ ಇಲ್ಲಿ. ಇವಾಗ ಅದೇ ಕೊಕೊನೆಟ್ಟಿಗೆ 40 ರುಪೀಸು 60 ರುಪೀಸ್ ಹಿಂಗೆ ಕೊಡೋಂಗಾಗಿದೆ. ಕೇರಳ ಮತ್ತು ಮಂಗಳೂರಿಗೆ ಯೂಶಲಾಗಿ ಎವ್ರಿಡೇ ನಾವು ಕೊಕೊನೆಟ್ ಯೂಸ್ ಮಾಡ್ತೀವಲ್ಲ, ಇಲ್ಲ ಅವರು ಅಷ್ಟೊಂದೇನು ಯೂಸ್ ಮಾಡಲ್ಲ. ಯೂಸ್ ಮಾಡ್ತಾರೆ ಅವ್ರು ಮಟನ್ಗೆ, ಅದನ್ನು ಕೆಲವೊಂದು ವೆಜಿಟೇಬಲ್ ಪಲ್ಯಗಳಿಗೆಲ್ಲ ಕೆಲವೊಬ್ಬರು ಯೂಸ್ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ಬರು ಪಲ್ಯ ಕೂಡ ಹಾಕೋದಿಲ್ಲ. ಸೊ ನಮಗೆ ಬೇಕೇ ಬೇಕು, ಪಲ್ಯ ಮಾಡಿದರೆ ಅಂತ ಮಸ್ಟ್ ಇರಲೇಬೇಕು ತೆಂಗಿನಕಾಯಿ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ತೆಂಗಿನಕಾಯಿ ತರಲೇಬೇಕಾಗುತ್ತೆ. ಆ್ಯಂಡ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಊರಿಗೆ ಹೋದರೆ ಎಲ್ಲ ತಗೊಂಡು ಬಂದು ಇಟ್ಕೋತೀವಿ. ಸೊ ಹಾಗಾಗಿ ಅದು ಇರುತ್ತೆ. ನಾನು ಈ ಸಮ್ಮರ್ ಟೈಮಲ್ಲಿ ಏನಂದರೆ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಒಂದು ಸ್ವಲ್ಪ ಟೈಮ್ ಬರುತ್ತೆ. ವೆಜಿಟೇಬಲು ಅಷ್ಟೇ, ಅವ್ರು ಇವಾಗ ತುಂಬ ತಂದು ಇಡೋದಿಲ್ಲ, ಬಿಕಾಸ್ ಯಾರು ತೊಗೊಂಡೋಗ್ತಾ ಇಲ್ಲ ಅಂತೆ, ಸೆಕೆ ಜಾಸ್ತಿ ಇದೆ ಅಲ್ವಾ, ಹಾಳಾಗಿರುತ್ತೆ ಅಂತ ಅವರು ಒಂದು ಸ್ವಲ್ಪ. ಅಂದರೆ ಈ ಕ್ಯಾಬೇಜ್ಗಳೆಲ್ಲ ಅಷ್ಟು ಬೇಗ ಏನಾಗೋದಿಲ್ಲ, ಅದನ್ನೆಲ್ಲ ತಂದಿಟ್ಕೋತಾರೆ ಅಷ್ಟೇ. ಸೊ ಇದಿಷ್ಟು ಬೆಂಗಳೂರಿನ ಸಿಚುವೇಶನ್ ಇವಾಗಿದೆ. ಸೊ ಇವಾಗ ತಂದಿರೋ ವೆಜಿಟೇಬಲ್ಸ್ ಏನಿದೆ ಅದನ್ನ ಬಾಸ್ಕೆಟಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ತುಂಬ ವೆಜಿಟೇಬಲ್ಸ್ ಇದೆ ಅಂದರೆ ನಾನು ಫ್ರಿಜ್ಜಲ್ಲಿ ಹಾಕಿರ್ತೀನಿ. ಬಟ್ ಸ್ವಲ್ಪ ಇದೆ, ಒಂದು 2-3 ವೆರೈಟಿ ಇದೆ ಅಂದರೆ ಹಾಳಾಗೋದಿಲ್ಲ ಅದು ಬೇಗ ಅಂತ ಇದ್ದರೆ ನಾನು ಈ ಥರ ಬಾಕ್ಸಲ್ಲೇ ಎತ್ಬಿಟ್ಟಿರ್ತೀನಿ. ನನಗೆ ಇವತ್ತು ಆ್ಯಕ್ಚುಲಿ ವೆಜಿಟೇಬಲ್ ಶಾಪಿಗೆ ಹೋಗಿದ್ದೆ ಅಲ್ವಾ, ಏನು ತೊಗೋಬೇಕು ಅಂತಲೇ ನನಗಲ್ಲಿ ತಲೆ ಓಡಲೇ ಇಲ್ಲ. ಯಾಕಂದರೆ ಏನೂ ಇದ್ದಿಲ್ಲ ಅಲ್ಲಿ ಅಷ್ಟೊಂದು ವೆರೈಟಿ. ಸೊ ಹಾಗಾಗಿ ಇದನ್ನ ನಾವು ಸೀಮೆ ಬದನೆ ಅಂತಾರೆ, ಇದಕ್ಕೆ ಬೇರೆ ಏನು ಹೆಸರಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನ ಮತ್ತು ಕಾಲಿಫ್ಲವರ್ ಇಟ್ಕೊಂಡ್ಬಂದಿದ್ದೆ. ಸೊ ಸೀಮೆ ಬದನೆನ ಪಲ್ಯ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಅದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಾಗ್ತಾ ಇದೆ ಅಂದರೆ ವೆಜಿಟೇಬಲ್ಸಲ್ಲಿ ಬೇರೆ ವೆರೈಟಿನೇ ಇಲ್ಲ. ಅದೇ ಕ್ಯಾರೆಟು, ಅದೇ ಬೀಟ್ರೋಟು, ಅದೇ ಬೀನ್ಸ್, ಅದನ್ನು ನೋಡಿ ನೋಡಿ ಸಾಕಾಗೋಗಿದೆ. ಸೊ ಹಂಗಾಗಿ ಹೋದಾಗ ಯಾವ್ದು ತೊಗೋಬೇಕು ಅಂತಲೇ ತಲೆ ಓಡೋದಿಲ್ಲ. ಇದು ಬೇಡ ಅಂತ ಅನಿಸ್ತಾ ಇರುತ್ತೆ. ಇದನ್ನ ಆ್ಯಕ್ಚುಲಿ ತರದೆ ನಾವು ತುಂಬ ಟೈಮ್ ಆಗಿತ್ತು. ಸೊ ಹಾಗಾಗಿ ಇವತ್ತು ತಗೊಬಂದೆ ನಾನು. ಇದನ್ನು ಸಿಪ್ಪೆ ತೆಗೆದೇ ಕೂಡ ಹಾಗೇ ಮಾಡ್ಕೋತಾರೆ, ಹಾಗೂ ಮಾಡ್ಕೋಬಹುದು. ಆ್ಯಂಡ್ ಸಿಪ್ಪೆ ತೆಗೆದ ನಂತರ ಅದರಲ್ಲಿ ಒಂಥರ ಮೇನ ಥರ ಇರುತ್ತೆ, ಅದು ಕೈಗೆ ಅಂಟ್ತಾ ಇರುತ್ತೆ. ಸೊ ಹಂಗಾಗಿ ಅದನ್ನ ವಾಶ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ನಾನಿಲ್ಲಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾವು ಚಿಕ್ಕದಿರಬೇಕಾದ್ರೆ ಈ ವೆಜಿಟೇಬಲ್ಸ್ ನಾವು ತಿಂದೇ ಇಲ್ಲ, ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮೂರಲ್ಲೆಲ್ಲ ಇದನ್ನ ಬೆಳೀತಾ ಇರಲಿಲ್ಲ ಆ್ಯಂಡ್ ಊರಲ್ಲೆಲ್ಲ ಸಿಗ್ತಾನೂ ಇರಲಿಲ್ಲ. ಮೇ ಬಿ ಈ ಕಡೆ ಎಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀನಿ. ನಮಗೆ ಹೈಸ್ಕೂಲ್ಗೆ ಬಂದ ನಂತರ ಗೊತ್ತಾಗಿದ್ದು ಈ ಥರ ಒಂದು ವೆಜಿಟೇಬಲ್ ಇದೆ ಅಂತ. ನೆಕ್ಸ್ಟು ಸಾಲ್ಟ್ ಸೇರಿಸ್ಕೊಂಡು ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದ ನಂತರ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ಕೊಂಡು ಅದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಬೇಯೋದಕ್ಕೇನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಸ್ವಲ್ಪ ಬೇಗನೆ ಬೇಯುತ್ತೆ. ಕುಕ್ಕರಲ್ಲೆಲ್ಲ ಇಡೋ ಅಗತ್ಯ ಇಲ್ಲ, ಹೀಗೆ ಬೇಯಿಸ್ಕೊಂಡ್ರೂ ಕೂಡ ಅದು ಬೇಗನೆ ಬೆಂದ್ಬಿಡುತ್ತೆ. ನೆಕ್ಸ್ಟ್ ಅದು ಬೆಂದ ನಂತರ ಬೆಂದಿರೋ ತರಕಾರಿನ ಬೇರೆ ಪಾತ್ರದಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಅಂದರೆ ಆಯಿಲ್, ದೆನ್ ಬೆಳ್ಳುಳ್ಳಿ, ಸಾಸಿವೆ ಇದನ್ನೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ದೆನ್ ಹಸಿರು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಆನಿಯನ್ನು, ದೆನ್ ಟೊಮೆಟೊ, ದೆನ್ ಸ್ವಲ್ಪ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಆವಾಗಲೇ ಬೇಯಿಸಿಟ್ಕೊಂಡಿರೋ ತರಕಾರಿ ಇದೆಲ್ಲ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಆದ ನಂತರ ಇದಕ್ಕೊಂದು ಸ್ವಲ್ಪ ಕೊಕೊನಟ್ ಸೇರಿಸ್ಕೋಬೇಕಾಗುತ್ತೆ. ಕೊಕೊನಟ್ ಸೇರಿಸ್ಕೊಂಡು ಅದನ್ನ ಒಂದು 2 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟಾದರೆ ಸಿಂಪಲ್ಲಾಗಿ ಈ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನಮಗೆ ಮನೆ ಯಾವಾಗಾದರೂ ಕ್ಲೀನ್ ಮಾಡ್ತೀವಿ ಅಂತ ಹೊರಟಾಗ ತುಂಬ ವೆರೈಟಿಯಾಗಿ ಕುಕ್ಕಿಂಗ್ ಮಾಡೋದಕ್ಕಾಗೋದಿಲ್ಲ. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಅಷ್ಟೇ ಇವತ್ತು ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್, ಸಿ ಯು ಸೂನ್.